ಫೈರ್ ಬ್ರ್ಯಾಂಡ್ ಅದದು. ಏನು ಖಾದ್ರಿ ವಕೀಲ ಇರ್ಬೋದು ಒಂದು ಪೂರ್ತಿ, ಆದ್ರೆ ಬಸವನಗೌಡ್ರ ಅವ್ರದ್ದೇನೋ ಹೇಳಿಕೆಗಳಿಗೆ ಖಂಡಿಸ್ರಿ, ಅವ್ರಿಗೆ ಮಾತಾಡ್ರಿ. ಏನಾಗ್ಬಿಟ್ಟದ ಬಿಜಾಪುರದಾಗ ಬಸವನಗೌಡ್ರಿಗೆ ಬೈದ್ರ ಹೀರೋ ಆಗ್ತೀನ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆಯಾಗ ಬಂದ್ಬಿಟ್ಟದ. ಹಿಂಗಾಗಿ ಬೇಕೋತ್ ಹೊಂಟ್ಬಿಟ್ಟ ನಾವ. ಏನಿಲ್ಲ ತಳ ಇಲ್ಲ ಬುಡ ಇಲ್ಲ. ಅವನೇ ಜಾಟ್ ರೌಡಿ ಶೀಟ್ರ್ ಅದನ್. ಅವನೇ ಒಂದು ಮರ್ಡರ್ ಕೇಸ್ನಾಗ ಜೈಲಿಗೆ ಹೋಗಿ ಬಂದಾನ. ಅಂಥವ್ರಿಗೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು ಅದನ್ನ ಕೇಳ್ಕೊಂಡು ಸುಮ್ ಕೂತಾರ. ಅದು ನನಗೆ ಅಸಹ್ಯ ಅನ್ಸ್ಬಿಟ್ಟದ. ಅವ್ರ ಅವನ ಬಗ್ಗೆ DNA ಚೆಕ್ ಮಾಡ್ರಿ. ಇರೋ ಎಲ್ಲಿ ಹೋಗಿ ಬಂದು ಇದು ಶಬ್ದನ ಇದು ಪ್ರೆಸ್ ಇರ್ಲಿಕ್ಕೆ ಬೇರೆ ಭಾಷೆದಾಗ ಹೇಳ್ತಿದ್ದೆ ನಾ. ಅವ್ರ ವೈಯಕ್ತಿಕ ನಾನು ರಗಡ್ ಸರ್ ಬೈದೀನಿ. ಬಸವನಗೌಡ್ರು ಬೈದಿಲ್ಲ ನಾವು. ಬಸವನಗೌಡ್ರು ಯಾರು ಬೈದಿಲ್ಲ ಬಿಜಾಪುರದಾಗ. ರಗಡ್ ಮಂದಿ ಬೈದಾರ. ಮೊನ್ನೆ ಮುಸ್ಲಿಂ ಪ್ರೆಸ್ ಮೀಟ್ ಮಾಡಿದ್ರು. ಮತ್ತೆ ಯಾರ್ಯಾರು ಮಾಡೋರು ಅವ್ರ ವಿರುದ್ಧ MP ಪಾಲ್ರು ಅವ್ರ ಬಗ್ಗೆ ಮನೆ ಯಾವ್ದು ರಾಜಕಾರಣ ಟೀಕೆ ಮಾಡಿದ್ರು. ಮಾಡಲಿಲ್ಲ ಅದ್ರ ಬಗ್ಗೆ. ಅದ್ರಾಗ ನಮ್ದೇನಿಲ್ಲ. ನಾನು ಮಾಡಿದ್ರೆ ಸಾಕಷ್ಟು ಬೈತೀನಿ. ಈ ಶಬ್ದಗಳು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಒಂದು ಕಡೆ ಎಲ್ಲೋ ನೋವಾಗಿಬಿಡ್ತದೆ. ಅದು ಅವತ್ತು ನನಗೂ ಕೂಡ ಭಾಳ ಸಿಟ್ಟು ಬಂದಿತ್ತು. ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗ್ಬಾರ್ದು. ಅದು ಮೀಡಿಯಾದಾಗ ಬರಂಗೆ ಮಾಡ್ಯಾರ. ಮೀಡಿಯಾದಾಗ ಬರಕ್ಕೆ ಬಂದ್ರು ಎಲ್ಲರೂ ಗಪ್ ಕೂತ್ಬಿಟ್ರೆ. ಬಸವನಗೌಡ್ರು ಫಾಲೋವರ್ಸ್ ಗಪ್ ಕೂತಾರೆ. ಎಲ್ಲರೂ ಕೂತಾರೆ. ಯಾಕೆ ಗಪ್ ಕೂತಾರೆ ಅರ್ಥ ಆಗಲ್ತ. ಬರೀ ಸ್ಪೀಚ್ನಾಗ ಅದ ಕಾಣಿಸ್ತು ಇವ್ರ ಹಿಂದುತ್ವ. ಇಲ್ಲಿ ಬಿಜಾಪುರ ಒಬ್ರು ಯಾರೋ ಖಾದ್ರಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದ. ಅವನ ಬಗ್ಗೆನೂ ಸದನದಾಗ ಮಾತಾಡೋದು ನಾನು ನೋಡಿದೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ಯಾರೋ ಸಣ್ಣ ಒಬ್ಬ ವ್ಯಕ್ತಿ ಬಗ್ಗೆ ಇವ್ರ ಹೌಸ್ನ ಮಾತಾಡೋದು ಸರಿಯಲ್ಲ. ಒಂದು ಇದರಲ್ಲಿ ಎಲ್ಲಾ ಧರ್ಮದವರು ಎಲ್ಲರೂ ತಮ್ಮ ತಮಗೆ ಅದು ಪವಿತ್ರನೇ. ಹಿಂದೂಗಳಿಗೆ ತಮ್ಮ ಧರ್ಮ ಪವಿತ್ರ, ನಮಗೂ ನಮ್ಮ ಧರ್ಮ ಪವಿತ್ರ. ಇಂಥದ್ರಲ್ಲಿ ಇವರು ಹೀನಾಯ ಒಂದು ಶಬ್ದಗಳನ್ನು ಬಳಸಿ, ಹೀನ ಶಬ್ದಗಳನ್ನು ಬಳಸಿ ಏನು ಖಾದ್ರಿ ವಕೀಲ ಇರ್ಬೋದು ಒಂದು ಪೂರ್ತಿ. ಆ ಶಬ್ದಗಳು ಅದನ್ನು ನಾನು ಅದನ್ನು ಸರಿ ಅನ್ಸಂಗಿಲ್ಲ. ಅದನ್ನು ಇದು ಮಾಡ್ತೀನಿ. ಆ ಜೊತೆನೇ ಅದರಲ್ಲಿ ತಾಯಂದ್ರ ಹೆಸರುಗಳನ್ನು ಬಳಕೆ ಮಾಡಿ. ಯಾಕಂದ್ರೆ ಅವ್ರ ಮನೆ ಹೆಣ್ಮಕ್ಳನ್ನ ಅಥವಾ ಟೋಟಲಿ ಹಿಂದೂ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ದಲಿತರಿಗೆ ನೀವು ಲಗ್ನ ರೀ ನೀವು ₹1 ಕೋಟಿ ಕೊಡ್ತೀನಿ ಅಂತ ಹೇಳೋದು ಎದಕ್ಕೆ ಬೇಕು ಇವ್ರಿಗೆ? ಎಷ್ಟೋ ಮ್ಯಾರೇಜ್ಗಳು ಆಗಿಲ್ಲ. ಈಗ ಕೊಡ್ರಿ, ಹಿಂದಕ್ಕೆ ಆದವ್ರು ಎಲ್ಲ ರೊಕ್ಕ ಕೊಡ್ರಿ, ಬಸವನಗೌಡ್ರು ಕೊಡ್ರಿ, ನೀವು ಕೊಡ್ರಿ. ಎರಡು ಮಂದಿ ಆಗ್ಯಾರಲ್ಲ ಈಗ. ಹಿಂದೂ ಮುಸ್ಲಿಂ ಆಗಿಲ್ಲ ಕೆಲವೊಂದು ಮ್ಯಾರೇಜ್ಗಳು. ಅವ್ರಿಗೆ ರೊಕ್ಕ ಕೊಡ್ಲಿ, ಹಿಂದಕ್ಕೆಲ್ಲ ಕೊಟ್ರೇನೆ ಯಾರು? ದಲಿತರು ಬೇರೆ ಬೇರೆ ಸಮಾಜದವ್ರು ಆಗಿಲ್ಲ. ಕೆಲವೊಂದು ಕಡೆ ಆಗ್ಯಾವ. ಅವೇನು ಚರ್ಚೆ ಮಾಡುವಂಥ ವಿಷಯ ನಾವೆಲ್ಲ. ಅದ್ರಾಗ ಅವರು ಮನ್ಯಾಗ ಗಂಡಸ್ತನ ಐತೆ ಈ ಮತಕ್ಕೆ ಮಾತಾಡ್ತಾರೆ. ಅದಕ್ಕೆ ಆ ಥರ ಮಾತಾಡೋದು ತಪ್ಪದ. ವಕೀಲರದು ಮಾತಾಡಬಾರ್ದು. ಇದು ಹಿಂದೂಗಳ ಒಂದೇನು ನಮ್ಮ ಯಾರೇ ಇರಲಿ, ಇವತ್ತು ನಮ್ಮ ವೈರಿಯದನ ಅವ್ರ ಅವಗಂದನ ತಿಳಿಸಿ ನಾವು ಖುಷಿ ಪಡುವಂಥದ್ದಲ್ಲ.